ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಾ ಇದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ದರ್ಶನ್ ಅಂದ್ರೆ ಅದೊಂಥರ ಹಾಟ್ ಫೇವರೇಟ್ ಸಬ್ಜೆಕ್ಟ್. ಏನೇ ಕಂಟೆಂಟ್ ಸಿಗ್ಲಿ ದರ್ಶನ್ ಅವರ ಒಂದು ಸಬ್ಜೆಕ್ಟ್ ಬರಲೇಬೇಕಾಗುತ್ತೆ. ಯಾರೇ ಪ್ರೆಸ್ ಮೀಟ್ ಮಾಡಲಿ, ಯಾವುದೇ ಮಾಧ್ಯಮಗೋಷ್ಠಿ ಆಗಲಿ, ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಧ್ಯಮಗೋಷ್ಠಿ ಇರಲಿ, ಅಲ್ಲಿ ಒಬ್ಬ ಪತ್ರಕರ್ತ ದರ್ಶನ್ ಅವರ ಬಗ್ಗೆ ಕೇಳ್ತಾನೆ. ಶಿವಣ್ಣವರ ಪ್ರೆಸ್ ಮೀಟ್ ಆಗಲಿ, ಡಾಲಿ ಧನಂಜಯ ಅವರ ಪ್ರೆಸ್ ಮೀಟ್ ಆಗಲಿ, ಸುದೀಪ್ ಅವರ ಪ್ರೆಸ್ ಮೀಟ್ ಆಗಲಿ, ಯಶ್ ಅವರ ಪ್ರೆಸ್ ಮೀಟ್ ಆಗಲಿ, ಯಾವುದೇ ಸಿನಿಮಾ ಸಂಬಂಧಪಟ್ಟಂತೆ ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಅಲ್ಲಿ ದರ್ಶನ್ ಅವರ ಒಂದು ಪ್ರಶ್ನೆ ಬಂದೇ ಬರುತ್ತೆ. ದರ್ಶನ್ ಅವರು ಬರ್ತಾರ, ದರ್ಶನ್ ಅವರು ಸಿನಿಮಾ ನೋಡ್ತಾರ, ದರ್ಶನ್ ಅವ್ರು ಮೀಟ್ ಆಗಿದ್ರ, ದರ್ಶನ್ ಅವ್ರಿಗೆ ಕಾಲ್ ಮಾಡಿದ್ರ, ದರ್ಶನ್ ಅವ್ರು ನಿಮ್ ಜೊತೆ ಹೇಗಿದ್ದಾರೆ, ದರ್ಶನ್ ಅವ್ರ ಜೊತೆ ಹೇಗಿದ್ದಾರೆ ಎನ್ನುವ ಒಂದು ವಿಚಿತ್ರವಾದ ಪ್ರಶ್ನೆ ಅಂತೂ ಆ ಪ್ರೆಸ್ ಮೀಟ್ ಅಲ್ಲಿ ಬಂದೇ ಬರುತ್ತೆ. ಅಂತಹದೊಂದು ಪ್ರಶ್ನೆ ಈಗೂ ಕೂಡ ಬಂದಿದೆ, ಅಂದ್ರೆ ಇವತ್ತು ಕೂಡ ಬಂದಿದೆ. ತಮ್ಮ ಖುಷಿಯಲ್ಲಿ, ಅಂದ್ರೆ ಮದುವೆ ಆಗುವ ಖುಷಿಯಲ್ಲಿ ಡಾಲಿ ಧನಂಜಯ ಅವರು ಮಾಧ್ಯಮಗೋಷ್ಠಿನ ಕರೆದಿದ್ರು. ಮಾಧ್ಯಮಗೋಷ್ಠಿಗೆ ಡಾಲಿ ಧನಂಜಯ ಅವರು ತಮ್ಮ ಮದುವೆ ಆಗಲಿರುವ ಧನ್ಯತೆ ಜೊತೆ ಪ್ರೆಸ್ ಮೀಟಿಗೆ ಬಂದಿದ್ರು. ಅಲ್ಲಿ ಅನೇಕ ವಿಚಾರಗಳನ್ನ ಹಂಚ್ಕೊಂಡ್ರು. ಅಂದ್ರೆ ಮದುವೆ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ, ಯಾರೆಲ್ಲ ಬರ್ತಾರೆ, ಏನೆಲ್ಲ ವ್ಯವಸ್ಥೆ ಮಾಡಿದೀವಿ, ಅಭಿಮಾನಿಗಳು ಹೇಗೆ ಬರಬೇಕು, ಅಭಿಮಾನಿಗಳಿಗೆ ಊಟದ ವ್ಯವಸ್ಥೆ ಏನಿದೆ, ಯಾರೆಲ್ಲ ರಾಜಕಾರಣಿಗೆ ಬರ್ತಾರೆ, ಯಾರೆಲ್ಲ ಸಿನಿಮಾ ಇಂಡಸ್ಟ್ರಿ ಬರ್ತಾರೆ, ಇವೆಲ್ಲವನ್ನು ಸರಳವಾಗಿ ತಾಳ್ಮೆಯಿಂದ ಉತ್ತರ ಕೊಡ್ತಾ ಇರ್ಬೇಕಾದ್ರೆ ಅಥವಾ ವಿವರಣೆಯನ್ನು ಕೊಡ್ತಾ ಇರ್ಬೇಕಾದ್ರೆ ಒಬ್ಬ ಪತ್ರಕರ್ತ ಕೇಳ್ತಾನೆ, ನೀವು ಎಲ್ರಿಗೂ ಕಾರಣನೆ ಕೊಟ್ಟಿದ್ರಿ, ಸಿದ್ದರಾಮಯ್ಯವ್ರಿಗೆ ಕೊಟ್ಟಿದ್ರಿ, ಸುದೀಪ್ ಅವ್ರಿಗೆ ಕೊಟ್ಟಿದ್ರಿ, ಯಶ್ ಅವ್ರಿಗೆ ಕೊಟ್ಟಿದ್ರಿ, ಶಿವಣ್ಣನವ್ರಿಗೆ ಕೊಟ್ಟಿದ್ರಿ. ಅಂದ್ರೆ ಒಂದು ಮಟ್ಟಿಗೆ ತಿಳಿದ ಪ್ರಕಾರ ಕರ್ನಾಟಕ ರಾಜ್ಯದ ಅನೇಕ ದೊಡ್ಡ ಮನುಷ್ಯರಿಗೆ ನೀವೆಲ್ಲರಿಗೂ ಕೊಟ್ಬಿಟ್ಟಿದ್ರಿ. ಅಂತದ್ರಲ್ಲಿ ದರ್ಶನ್ ಅವ್ರನ್ನ ಯಾಕೆ ಕರೆದಿಲ್ಲ, ದರ್ಶನ್ ಅವ್ರನ್ನ ಕರೆಯುವ ಪ್ರಯತ್ನ ಮಾಡಿದ್ರೆ ಇಲ್ವಾ ಅಂತ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಇದು ಇವತ್ತಿನ ಮಟ್ಟಿಗೆ ಬೇಡವಾದ ಕ್ವಶನ್ ಇದೆ. ಯಾಕಂದ್ರೆ ಆ ಉತ್ತರ ಕೊಡ್ಲಿಕ್ಕೆ ಸ್ವಲ್ಪ ಧನಂಜಯ ಅವರು ಕಷ್ಟ ಆಗತ್ತೆ, ಮತ್ತು ಆ ದರ್ಶನ್ ಅವರು ಕೂಡ ತಮ್ಮ ಎಲ್ಲ ಗೊಂದಲಗಳಿಂದ, ತಮ್ಮ ಎಲ್ಲ ಟೆನ್ಷನ್ ನಿಂದ ಎಲ್ಲಾ ಮದುವೆಗೆ ಅಟೆಂಡ್ ಆಗ್ತಾರ ಅಥವಾ ಎಲ್ಲ ಯಾರದೇ, ಅಂದ್ರೆ ಇಲ್ಲಿ ಒಂದನ್ನ ಗಮನಿಸಬೇಕಾದ ವಿಷಯ ಅಂದ್ರೆ, ಒಂದು ದರ್ಶನ್ ಅವರ ಪ್ರಶ್ನೆ ಬಂತಲ್ಲ, ಆ ಪ್ರಶ್ನೆಗೆ ಡಾಲಿ ಧನಂಜಯ ಅವರಿಗೂ ಕೂಡ ಉತ್ತರ ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ. ಏನಾದ್ರು ದರ್ಶನ್ ಅವ್ರ ಬಗ್ಗೆ ಹೇಳಿದ್ರೆ ಮತ್ತೊಂದು ಕಾಂಟ್ರವರ್ಸಿ ಆಗುತ್ತೆ, ಮತ್ತೆ ಅದ್ರ ಬಗ್ಗೆ ಏನೇನೋ ವಿಚಾರಗಳು ಹರಡಿಕೊಳ್ಳುತ್ತೆ. ಅಂದ್ರೆ ನಾನು ದರ್ಶನ್ ಅವ್ರು ಕರ್ಲಿಕ್ಕೆ ಪ್ರಯತ್ನ ಪಟ್ಟೆ, ದರ್ಶನ್ ಬರಲ್ಲ ಅಂತ ಗೊತ್ತಿತ್ತು ಅಂತ ಹೇಳ್ಬಿಟ್ರೆ ಅದು ಮತ್ತೊಂದು ತಿರುವನ್ನು ಪಡ್ಕೊಳ್ಳುತ್ತೆ. ಹಾಗಾಗಿ ಡಾಲಿ ಧನಂಜಯ ಅವರು ಸ್ವಲ್ಪ ತಾಳ್ಮೆಯಿಂದನೇ ಉತ್ತರ ಕೊಟ್ಟರು. ನಾವು ಕರ್ಲಿಕ್ಕೆ ಟ್ರೈ ಮಾಡಿದ್ವಿ ಬಟ್ ಸಿಗ್ತಾ ಇಲ್ಲ ಅಂತಂದ್ರೆ, ನಾವು ಅವರನ್ನ ಕರೀಲಿಕ್ಕೆ ಟ್ರೈ ಮಾಡಿದ್ವಿ ಬಟ್ ಅದು ಸಿಗ್ತಾ ಇಲ್ಲ, ನಾವು ಕರೀಲಿಕ್ಕೆ ಟ್ರೈ ಮಾಡ್ತೀವಿ ಮತ್ತೆ ಕರಿತೇವೆ ಅಂತ ಒಂದೇ ಒಂದು ಸರಳವಾದ ಉತ್ತರದಿಂದ ಕೈ ತೊಳ್ಕೊಬಿಟ್ರು. ಇನ್ನು ಓಕೆ, ಧನಂಜಯ ಅವರು ಅಲ್ಲಿ ಹೋಗಿ ದರ್ಶನ್ ಅವರಿಗೆ ಕಾರ್ಡ್ ಕೊಟ್ಟು ಬನ್ನಿ ಅಂದ್ರೂ ಕೂಡ ದರ್ಶನ್ ಅವರು ಬರೋ ಸ್ಥಿತಿಯಲ್ಲಿ ಇದ್ದಾರೆ. ಅವ್ರದ್ದೇ ಆದ ಅನೇಕ ಕೆಲಸಗಳಿವೆ. ಯಾಕಂದ್ರೆ ದರ್ಶನ್ ಅವರು ಈಗಿನ ಮಟ್ಟದಲ್ಲಿ ಹಾಟ್ ಫೇವರೇಟ್ ನಟ ಕೂಡ. ಅವ್ರು ಏನಾದ್ರೂ ಒಬ್ಬ ಮದುವೆಗೆ ಬರ್ತಾರಂತ ಗೊತ್ತಾದ್ರೆ ಅಲ್ಲಿ ನೂರಾರು ಜನ ಕ್ಯಾಮ್ರಾ ತಗೋ ಬರ್ತಾರೆ, ನೂರಾರು ಜನ ಅವರನ್ನು ಸುತ್ತುವರಿತಾರೆ. ಯಾಕಂದ್ರೆ ಅದಕ್ಕೆ ಮತ್ತೆ ಸಪರೇಟ್ ಆದ ಬಾಡಿ ಗಾರ್ಡ್ ಬೇಕಾಗುತ್ತೆ. ಅಂತ ನಿಟ್ಟಿನಲ್ಲಿ ಅದರ ಜೊತೆಗೆ ಮತ್ತು ಅವರಿಗೆ ಅನೇಕ ತಮ್ಮ ಕೆಲಸ ಇದೆ, ಕೋರ್ಟ್ ಕೆಲಸ ಇದೆ, ತಮ್ಮ ಡೆವಿಲ್ ಸಿನಿಮಾದ ಪ್ರಿಪರೇಷನ್ ಕೆಲಸ ಇದೆ, ಮತ್ತು ಅನೇಕ ಗೊಂದಲಗಳು ಕೂಡ ಇವೆ. ಆಗಿಂದ ಮಾತ್ರಕ್ಕೆ ದರ್ಶನ್ ಅವರು ಎಲ್ಲರ ಮದುವೆಗೆ ಅಟೆಂಡ್ ಆಗ್ತಾರೆ. ಇಲ್ಲ, ಅವ್ರಿಗೂ ಗೊತ್ತಿದೆ ತಾನು ಯಾರ ಮದುವೆಗೆ ಹೋಗ್ಬೇಕು ಅಥವಾ ಯಾರ ಮದುವೆಗೆ ಹೋಗಬಾರ್ದು, ಅಥವಾ ಅವರು ತಮ್ಮತನವನ್ನ ಒಂದ್ ಕಡೆ ಕಾಯ್ದಿಟ್ಕೊಂಡಿದ್ದಾರೆ. ಅವರು ಅನೇಕ ದೊಡ್ಡ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಯಾರು ಬರ್ತಾರೆ ಅವರಿಗೆಲ್ಲ ಮಾತಾಡ್ಸ್ಬೇಕಾಗತ್ತೆ, ಅವ್ರು ಮಾತಾಡ್ಸಿಲ್ಲ ಬೇಜಾರು ಮಾಡ್ಕೋತಾರೆ, ಮತ್ತೇನೋ ಗೊಂದಲ ಆಗತ್ತೆ ಅನ್ನೋ ದೃಷ್ಟಿಯಲ್ಲಿ ಅವರು ದೊಡ್ಡ ಕಾರ್ಯಕ್ರಮದಿಂದ ದರ್ಶನ ದೂರನೇ ಇರ್ತಾರೆ. ಅವೆಲ್ಲವನ್ನು ತಿಳ್ಕೊಂಡ್ರು ಕೂಡ ನಮ್ಮ ಪತ್ರಕರ್ತರು ಅಂತದ್ದೊಂದು ಕ್ವಶನ್ ಅನ್ನ ದೊಡ್ಡ ಮಾಧ್ಯಮಗೋಷ್ಠಿಯಲ್ಲಿ ಕೇಳ್ತಾರೆ. ಇದರಿಂದ ಇಬ್ರಿಗೂ ಮುಜುಗರ ಆಗತ್ತೆ. ಯಾಕಂದ್ರೆ ಕೇಳಿಗುನ್ನ ಏನಾದ್ರೂ ಕೇಳ್ಕೊಬಿಡ್ತಾರೆ, ಆದ್ರೆ ಕೇಳುವಂತ ಉತ್ತರಿಸುವಂತ ವ್ಯಕ್ತಿ ಇದನ್ನಲ್ಲ, ಅವನಿಗೂ ಮುಜುಗರ ಆಗತ್ತೆ. ಯಾಕಂದ್ರೆ ಅಂತ ಪ್ರಶ್ನೆ ಎದುರು ಬಂದಾಗ ಅವನು ಅಳೆದು ತೂಗಿ ಉತ್ತರವನ್ನು ಕೊಡ್ಬೇಕಾಗತ್ತೆ. ಜೊತೆಗೆ ಆ ವ್ಯಕ್ತಿ ಬರ್ತಾನೆ ಅಂತ ಅಂದ್ರೆ ದರ್ಶನ್ ಅಂತ ವ್ಯಕ್ತಿ ಮದುವೆಗೆಲ್ಲ ಬರಲ್ಲ ಅಂತ ಗೊತ್ತಿದ್ರು ಕೂಡ ನೀವು ಯಾಕೆ ಅವ್ರನ್ನ ಕರೆದಿಲ್ಲ ಅಂತ ಕೇಳೋದಿದೆಯಲ್ಲ, ಅದು ಡಾಲಿ ಧನಂಜಯ ಅವರಿಗೆ ನೇರವಾಗಿ ಗೊತ್ತಿದ್ರು. ಯಾಕಂದ್ರೆ ಮದುವೆ ಮಾಧ್ಯಮಗೋಷ್ಠಿಯನ್ನ ಬಿಟ್ಟು ಬೇರೆ ಗೋಷ್ಠಿ ಆಗಿದ್ರೆ ದರ್ಶನ್ ಅವರ ಬಗ್ಗೆ ಕೇಳಿದಕ್ಕೆ ನೇರವಾಗಿ ಖಾರವಾಗಿ ಉತ್ತರಿಸ್ತಿದ್ರೇನೋ ಡಾಲಿ ಧನಂಜಯ ಅವರು. ಆದ್ರೆ ಖುಷಿಯ ವಿಚಾರ ಹಂಚ್ಕೊಳ್ಳಿ ಬಂದಾಗ ಪತ್ರಕರ್ತರು ಏನೇ ಪ್ರಶ್ನೆ ಕೇಳಿದ್ರು ಕೂಡ ಡಾಲಿ ಧನಂಜಯ ಅವರು ಸ್ವಲ್ಪ ಸಮಾಧಾನ ಉತ್ತರ ಕೊಟ್ಟು ಅಲ್ಲಿ ಸಮಾಧಾನ ಮಾಡಿದಾರೆ ಅಂತ ಹೇಳ್ಬೋದು. ಏನೇ ಆಗ್ಲಿ, ಡಾಲಿ ಧನಂಜಯ ಅವರು ಮದುವೆಯ ಖುಷಿಯಲ್ಲಿ ಇರ್ಬೇಕಾದ್ರೆ ಇಂಥ ಒಂದು ಪ್ರಶ್ನೆ ಬರುತ್ತಂತ ಅವರಿಗೂ ಗೊತ್ತಿತ್ತು. ಹಾಗಾಗಿ ಅವರು ಪ್ರಿಪರೇಷನ್ ಮಾಡ್ಕೊಂಡು ಬಂದಿದ್ರು. ಇದೇ ಫೆಬ್ರವರಿ 16ರಂದು ಡಾಲಿ ಧನಂಜಯ ಅವರ ಮದುವೆ ಮೈಸೂರಲ್ಲಿ ಜರುಗತ್ತೆ. ಡಾಲಿ ಧನಂಜಯ ಮತ್ತು ಅವರ ಜೊತೆ ಸಪ್ತಪದಿಯನ್ನು ತುಳಿತಾ ಇರುವಂತ ಧನ್ಯತೆ ಅವರಿಗೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.